ಡಿಸಿಎಂ ರಿಂದ ಕಾಂಗ್ರೆಸ್ ಅಂತ್ಯ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವೇಗೌಡರ ಹೇಳಿಕೆಗೆ ಡಿಕೆ ಶಿವಕುಮಾರ್ ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ. ನಮ್ಮನ್ನ ನೆನಪಿಸಿಕೊಳ್ಳಬೇಕು, ಇಲ್ಲದಿದ್ದರೆ ಅವರಿಗೆ ಸ್ಟ್ರೆಂತ್ ಇರಲ್ಲ, ಸ್ಫೂರ್ತಿಯೇ ಇರಲ್ಲ ಅಂತ ಹೇಳಿದ್ದಾರೆ. ದೇವೇಗೌಡರ ಹೇಳಿಕೆಗೆ ಡಿಕೆ ಶಿವಕುಮಾರ್ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ. ನಮ್ಮನ್ನ ನೆನಪಿಸಿಕೊಳ್ಳಬೇಕು, ಇಲ್ಲದಿದ್ರೆ ಅವರಿಗೆ ಸ್ಟ್ರೆಂತೇ ಇರೋದಿಲ್ಲ, ಹಾಗಾಗಿ ಅವರು ನಮ್ಮನ್ನ ನೆನಪಿಸ್ಕೊಳ್ತಾನೆ ಇರಬೇಕು ಅಂತ ಹೇಳಿದ್ದಾರೆ. HDD ಏನೇ ಮಾತನಾಡಿದ್ರು ನಮಗೆ ಆಶೀರ್ವಾದ ಇದ್ದಂತೆ, ಅವರ ಮಾತುಗಳೇ ನಮಗೆ ಆಶೀರ್ವಾದ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೊಟ್ಟಿರುವಂತಹ ಹೇಳಿಕೆ, HDD ಮತ್ತೆ HDK ಸರಣಿ ಆಗಿ ಅವರು ವಾಗ್ದಾಳಿಯನ್ನ ಮಾಡ್ತಾ ಇದ್ರು. ಈ ಒಂದು ಡಿಸಿಎಂ ಹಾಗೆ ಸಿಎಂ ರಿಂದಲೇ ಕಾಂಗ್ರೆಸ್ ಅಂತ್ಯವಾಗಲಿದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು. ಆ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟನ್ನು ಕೊಟ್ಟಿದ್ದಾರೆ. ನೆನ್ಸ್ಕೊತಾ ಇರ್ಬೇಕಲ್ಲ, ನಮ್ಮನ್ನ ನೆನ್ಸ್ಕೊಳ್ಳಿಲ್ಲ ಅಂತಂದ್ರೆ ಅವ್ರ ಸ್ಟ್ರೆಂತ್ ಇರಲ್ಲ, ಸ್ಫೂರ್ತಿ ಇರಲ್ಲ. ನೆನ್ಸ್ಕೊಳ್ತಾ ಇರ್ತಾರೆ. ಅವ್ರ ಆಶೀರ್ವಾದ, ನಾವು ಅವ್ರು ಏನ್ ಮಾತಾಡೋದು ನಾವು ಅವ್ರ ಆಶೀರ್ವಾದನೇ ಅಂತ ನಾವು ಚಿಂತೆ ಮಾಡ್ಕೊಂಡು ನಮ್ ಕೆಲಸ ಮಾಡ್ಕೊಂಡು ನೆನ್ಸ್ಕೊತಾ ಇರ್ಬೇಕಲ್ಲ, ನಮ್ಮನ್ನ ನೆನ್ಸ್ಕೊಳ್ಳಿಲ್ಲ. ಸಿಎಂ ಡಿಸಿಎಂ ರಿಂದ ಕಾಂಗ್ರೆಸ್ ಅಂತ್ಯ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವೇಗೌಡರ ಹೇಳಿಕೆಗೆ ಡಿಕೆ ಶಿವಕುಮಾರ್ ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ. ನಮ್ಮನ್ನ ನೆನಪಿಸಿಕೊಳ್ಳಬೇಕು, ಇಲ್ಲದಿದ್ದರೆ ಅವರಿಗೆ ಸ್ಟ್ರೆಂತ್ ಇರಲ್ಲ, ಸ್ಫೂರ್ತಿಯೇ ಇರಲ್ಲ ಅಂತ ಹೇಳಿದ್ದಾರೆ. ದೇವೇಗೌಡರ ಹೇಳಿಕೆಗೆ ಡಿಕೆ ಶಿವಕುಮಾರ್ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ. ನಮ್ಮನ್ನ ನೆನಪಿಸಿಕೊಳ್ಳಬೇಕು, ಇಲ್ಲದಿದ್ರೆ ಅವರಿಗೆ ಸ್ಟ್ರೆಂತೇ ಇರೋದಿಲ್ಲ, ಹಾಗಾಗಿ ಅವರು ನಮ್ಮನ್ನ ನೆನಪಿಸ್ಕೊಳ್ತಾನೆ ಇರಬೇಕು ಅಂತ ಹೇಳಿದ್ದಾರೆ. HDD ಏನೇ ಮಾತನಾಡಿದ್ರು ನಮಗೆ ಆಶೀರ್ವಾದ ಇದ್ದಂತೆ, ಅವರ ಮಾತುಗಳೇ ನಮಗೆ ಆಶೀರ್ವಾದ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೊಟ್ಟಿರುವಂತಹ ಹೇಳಿಕೆ, HDD ಮತ್ತೆ HDK ಸರಣಿ ಆಗಿ ಅವರು ವಾಗ್ದಾಳಿಯನ್ನ ಮಾಡ್ತಾ ಇದ್ರು. ಈ ಒಂದು ಡಿಸಿಎಂ ಹಾಗೆ ಸಿಎಂ ರಿಂದಲೇ ಕಾಂಗ್ರೆಸ್ ಅಂತ್ಯವಾಗಲಿದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು. ಆ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟನ್ನು ಕೊಟ್ಟಿದ್ದಾರೆ. ನೆನ್ಸ್ಕೊತಾ ಇರ್ಬೇಕಲ್ಲ, ನಮ್ಮನ್ನ ನೆನ್ಸ್ಕೊಳ್ಳಿಲ್ಲ ಅಂತಂದ್ರೆ ಅವ್ರ ಸ್ಟ್ರೆಂತ್ ಇರಲ್ಲ, ಸ್ಫೂರ್ತಿ ಇರಲ್ಲ. ನೆನ್ಸ್ಕೊಳ್ತಾ ಇರ್ತಾರೆ. ಅವ್ರ ಆಶೀರ್ವಾದ, ನಾವು ಅವ್ರು ಏನ್ ಮಾತಾಡೋದು ನಾವು ಅವ್ರ ಆಶೀರ್ವಾದನೇ ಅಂತ ನಾವು ಚಿಂತೆ ಮಾಡ್ಕೊಂಡು ನಮ್ ಕೆಲಸ ಮಾಡ್ಕೊಂಡು ನೆನ್ಸ್ಕೊತಾ ಇರ್ಬೇಕಲ್ಲ, ನಮ್ಮನ್ನ ನೆನ್ಸ್ಕೊಳ್ಳಿಲ್ಲ. ಸಿಎಂ ಡಿಸಿಎಂ ರಿಂದ ಕಾಂಗ್ರೆಸ್ ಅಂತ್ಯ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವೇಗೌಡರ ಹೇಳಿಕೆಗೆ ಡಿಕೆ ಶಿವಕುಮಾರ್ ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ. ನಮ್ಮನ್ನ ನೆನಪಿಸಿಕೊಳ್ಳಬೇಕು, ಇಲ್ಲದಿದ್ದರೆ ಅವರಿಗೆ ಸ್ಟ್ರೆಂತ್ ಇರಲ್ಲ, ಸ್ಫೂರ್ತಿಯೇ ಇರಲ್ಲ ಅಂತ ಹೇಳಿದ್ದಾರೆ. ದೇವೇಗೌಡರ ಹೇಳಿಕೆಗೆ ಡಿಕೆ ಶಿವಕುಮಾರ್ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ. ನಮ್ಮನ್ನ ನೆನಪಿಸಿಕೊಳ್ಳಬೇಕು, ಇಲ್ಲದಿದ್ರೆ ಅವರಿಗೆ ಸ್ಟ್ರೆಂತೇ ಇರೋದಿಲ್ಲ, ಹಾಗಾಗಿ ಅವರು ನಮ್ಮನ್ನ ನೆನಪಿಸ್ಕೊಳ್ತಾನೆ ಇರಬೇಕು ಅಂತ ಹೇಳಿದ್ದಾರೆ. HDD ಏನೇ ಮಾತನಾಡಿದ್ರು ನಮಗೆ ಆಶೀರ್ವಾದ ಇದ್ದಂತೆ, ಅವರ ಮಾತುಗಳೇ ನಮಗೆ ಆಶೀರ್ವಾದ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೊಟ್ಟಿರುವಂತಹ ಹೇಳಿಕೆ, HDD ಮತ್ತೆ HDK ಸರಣಿ ಆಗಿ ಅವರು ವಾಗ್ದಾಳಿಯನ್ನ ಮಾಡ್ತಾ ಇದ್ರು. ಈ ಒಂದು ಡಿಸಿಎಂ ಹಾಗೆ ಸಿಎಂ ರಿಂದಲೇ ಕಾಂಗ್ರೆಸ್ ಅಂತ್ಯವಾಗಲಿದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು. ಆ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟನ್ನು ಕೊಟ್ಟಿದ್ದಾರೆ. ನೆನ್ಸ್ಕೊತಾ ಇರ್ಬೇಕಲ್ಲ, ನಮ್ಮನ್ನ ನೆನ್ಸ್ಕೊಳ್ಳಿಲ್ಲ ಅಂತಂದ್ರೆ ಅವ್ರ ಸ್ಟ್ರೆಂತ್ ಇರಲ್ಲ, ಸ್ಫೂರ್ತಿ ಇರಲ್ಲ. ನೆನ್ಸ್ಕೊಳ್ತಾ ಇರ್ತಾರೆ. ಅವ್ರ ಆಶೀರ್ವಾದ, ನಾವು ಅವ್ರು ಏನ್ ಮಾತಾಡೋದು ನಾವು ಅವ್ರ ಆಶೀರ್ವಾದನೇ ಅಂತ ನಾವು ಚಿಂತೆ ಮಾಡ್ಕೊಂಡು ನಮ್ ಕೆಲಸ ಮಾಡ್ಕೊಂಡು ನೆನ್ಸ್ಕೊತಾ ಇರ್ಬೇಕಲ್ಲ, ನಮ್ಮನ್ನ ನೆನ್ಸ್ಕೊಳ್ಳಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.